ದೇವ್ರ ಮುಂದೆ ಹೇಳ್ತಾ ಇದ್ದೀನಿ, 2028ಕ್ಕೆ ಮುಳಬಾಗಿಲು ಕ್ಷೇತ್ರದಲ್ಲಿ ನಿಂತ್ಕೊಳ್ತಕ್ಕಂಥದ್ದು 100% ನನಗೂ ಒಂದ್ಸರಿ ಮುಂದೆ ಬಂದಂತ ಒಂದು ಅನುಭವ ಆಗಿದೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಉಳಿಲ್ಲ. ನನ್ನನ್ನು ಕ್ಷಮಿಸಬೇಕು. ಇದು ಎರಡನೇ ಸಹಾಯ ಅನ್ನವರದು. ನೋಡಿ, ಆ ಉಂಡಿಗೆ ಆಗಿರ್ಬೋದು, ಒಳಗಡೆ ಇರ್ತಕ್ಕಂಥ ವಿಗ್ರಹಗಳ ಒಂದು ಕೊಡುಗೆಯನ್ನ ಸಮಾಜ ಸೇವಕರಾಗಿರ್ತಕ್ಕಂಥ ಮುಳಬಾಗಿಲು ತಾಲೂಕಿನ ಮಲ್ಲನಾಯಕನಹಳ್ಳಿ ಪಂಚಾಯಿತಿಯ ಜೆ ಅಗ್ರಹಾರ ಇಂದು ಭಕ್ತಿ ಪರವಶದಲ್ಲಿ ಮುಳುಗಿತ್ತು. ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಭೂಮಿಲ ಸಮೇತ ಶ್ರೀ ವಸಂತ ವಲ್ಲಭರಾಯ ಸ್ವಾಮಿಯ 8ನೇ ವರ್ಷದ ವಾರ್ಷಿಕೋತ್ಸವ ಅತ್ಯಂತ ವೈಭವದಿಂದ ನೆರವೇರಿದೆ. ಈ ಸಂಭ್ರಮಕ್ಕೆ ಮತ್ತಷ್ಟು ಕಳೆ ತಂದಿದ್ದು ತಾಲೂಕಿನ ಜನಪ್ರಿಯ ಸಮಾಜ ಸೇವಕ ಎಸ್ವೈ ಶಂಭಯ್ಯ ಅವರ ಉಪಸ್ಥಿತಿ. ಹೌದು, ಮುಳಬಾಗಿಲು ತಾಲೂಕಿನ ಜನಪ್ರಿಯ ವ್ಯಕ್ತಿತ್ವ, ಸದಾ ಜನರ ಕಷ್ಟಕ್ಕೆ ಸ್ಪಂದಿಸುವ ಸಮಾಜ ಸೇವಕ ಎಸ್ವೈ ಶಂಭಯ್ಯ ಅವರು ಇಂದು ಜೆ ಅಗ್ರಹಾರದ ಶ್ರೀ ವಸಂತ ವಲ್ಲಭರಾಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ತಾಲೂಕಿನ ಜನತೆ ಸುಖ ಶಾಂತಿ ಸಮೃದ್ಧಿಯಿಂದ ಇರಲಿ ಅಂತ ಪ್ರಾರ್ಥಿಸಿದ ಶಂಭಯ್ಯ ಅವರು ಭಕ್ತಾದಿಗಳೊಂದಿಗೆ ಬೆರೆತು ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು. ಈ ದೇವಾಲಯದ ವಿಶೇಷವೆಂದರೆ ಇಲ್ಲಿನ ವಿಗ್ರಹಗಳು ಹಿಂದೆ ರೈತರು ಹೊಲದಲ್ಲಿ ಉಳುಮೆ ಮಾಡುವಾಗ ದೊರೆತ ಪುರಾತನ ಶಕ್ತಿಗಳು. ಇಂಥ ಪವಿತ್ರ ಕ್ಷೇತ್ರದಲ್ಲಿ ಇಂದು 8ನೇ ವರ್ಷದ ವಾರ್ಷಿಕೋತ್ಸವದ ಸಡಗರ ಮನೆ ಮಾಡಿತ್ತು. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗ್ಯಶೀತಲ ಗೋವಿಂದ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಂಭಯ್ಯ ಅವರ ಆಪ್ತ ಕೀಲಗಾಣಿ ಮಂಜುನಾಥ್ ಕ್ಷೇತ್ರದಲ್ಲಿ ಹೊಸ ಸಂಚಲನ ಮೂಡಿಸಿದ್ರು. ಕಳೆದ 8 ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿರುವ ಶಂಭಯ್ಯ ಅಣ್ಣನವರು ಶಾಸಕರಾಗಬೇಕು. ಮುಳಬಾಗಿಲು ಕ್ಷೇತ್ರದ ಜನತೆ ಅವರಿಗೆ ಒಂದು ಬಾರಿ ಸೇವೆ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕು ಅಂತ ಕ್ಷೇತ್ರದ ಜನರಲ್ಲಿ ವಿನಂತಿಸಿದ್ರು. ಮಲ್ಲನಾಯಕನಹಳ್ಳಿ ಪಂಚಾಯಿತಿ ಅಗ್ರಹಾರ ಒಂದು ಗ್ರಾಮದಲ್ಲಿ ಒಂದು ಹಬ್ಬದ ಒಂದು ವಾತಾವರಣವನ್ನು ನಾವು ನೋಡ್ತಾ ಇದ್ದೀವಿ. ಕಾರಣ ಇವತ್ತು ವೆಂಕಟರಮಣ ಸ್ವಾಮಿ ಅವರ ಒಂದು 8ನೇ ಒಂದು ವಾರ್ಷಿಕೋತ್ಸವ ಒಂದು ಕಾರ್ಯಕ್ರಮವನ್ನು ಗ್ರಾಮದ ಎಲ್ಲ ಸಾರ್ವಜನಿಕ ಬಂಧುಗಳು ಭಾಳ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಅದೇ ವರ್ಷ ಈ ವರ್ಷವೂ ಸಹ ಅದ್ಧೂರಿಯಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಆ ಉಂಡಿಗೆ ಆಗಿರ್ಬೋದು, ಒಳಗಡೆ ಇರ್ತಕ್ಕಂಥ ವಿಗ್ರಹಗಳ ಒಂದು ಕೊಡುಗೆಯನ್ನು ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಶಾಂಬಯ್ಯಣ್ಣನವರು ಕೊಟ್ಟಿದ್ದಾರೆ. ಮೊದಲಿಗೆ ಶಾಂಬಯ್ಯಣ್ಣನವ್ರಿಗೆ, ಅವ್ರ ಕುಟುಂಬಕ್ಕೆ ದೇವರು ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಶಿಖರಕ್ಕೆ ಇರತಕ್ಕಂಥ ಒಂದು ಆಶೀರ್ವಾದವನ್ನು ಆ ತಾಯಿ ಮತ್ತು ತಂದೆ ಇಬ್ಬರು ಕೊಳ್ಳಿ ಅಂತ ದೇವರಲ್ಲಿ ಮನಸ್ಪೂರ್ವಕವಾಗಿ ಕೋರ್ಕೊಳ್ತಾ ಇದ್ದೀನಿ. ಸೊ ಇವತ್ತು ತಮಗೆಲ್ರಿಗೂ ಗೊತ್ತು, ಮೀಡಿಯಾ ಮಿತ್ರರಿಗೆ, ಸುಮಾರು 5 ವರ್ಷಗಳಿಂದ ಕೆಲವು ವಿಚಾರಗಳು ಕಣ್ಣಿಗೆ ಕಾಣುವಂಥ ರೀತಿಯಲ್ಲಿ, ಬಹುತೇಕ ವಿಚಾರಗಳು ಕಣ್ಣಿಗೆ ಕಾಣದಂಥ ರೀತಿಯಲ್ಲಿ ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಅಣ್ಣ ಮಾಡ್ಕೊಂಡು ಬರ್ತಾನೇ ಇದ್ದಾರೆ. ಸೊ ಇಂತಹ ಒಂದು ಕರುಣಾಮಯಿ, ಯಾರು ಏನು ಕೇಳಿದ್ರು ಇಲ್ಲ ಅನ್ನುವಂತಹ ಪ್ರಶ್ನೆನೇ ಇಲ್ಲ. ತಮ್ಮ ಮೀಡಿಯಾದವರು ಕೂಡ ಗೊತ್ತು, ತಾಲೂಕಿನ ಸಾರ್ವಜನಿಕ ಬಂಧುಗಳು ಕೂಡ ಗೊತ್ತು. ಸೊ ಹಾಗಾಗಿ ಸನ್ಮಾನ್ಯ ಶಾಂಬಯ್ಯಣ್ಣನವರು ದೇವ್ರ ಮುಂದೆ ಹೇಳ್ತಾ ಇದ್ದೀನಿ, 2028ಕ್ಕೆ ಮುಳಬಾಗಿಲು ಕ್ಷೇತ್ರದಲ್ಲಿ ನಿಂತ್ಕೊಳ್ತಕ್ಕಂಥದ್ದು 100% ಕರೆಕ್ಟಾಗಿ ನಿಂತ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಉಳಿಲ್ಲ. ಏನೋ ನಿಂತ್ಕೊಳ್ತಕ್ಕಂಥದ್ದು 100% ಸತ್ಯ. ಆ ಸಂದರ್ಭದಲ್ಲಿ ಈ ಅಗ್ರಹಾರ ಮತ್ತು ಮಲ್ಲನಾಯಕನಹಳ್ಳಿ ಪಂಚಾಯತಿ ಎಲ್ಲ ಸಾರ್ವಜನಿಕ ಬಂಧುಗಳು ಇಂತಹ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ, ನೀವು ಬಡವರು ಅಣ್ಣ ನಾನು ಹೇಳ್ಬಾರ್ದು, ಅಣ್ಣ ಈ ಥರ ನಮ್ಗೆ ಹಾಸ್ಪಿಟ್ಲಲ್ಲಿ ಒಂದು ಸಮಸ್ಯೆ ಇದೆ ಅಥವಾ ಸ್ಕೂಲ್ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಸಮಸ್ಯೆ ಇದೆ ಅಂತಂದಾಗ ಅವ್ರ ಕೈಲಾದಷ್ಟು ಸಹಾಯವನ್ನು ಪ್ರತಿನಿತ್ಯ, ನಾನು ಹೇಳ್ತಾ ಇದ್ದೀನಿ, ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಆಗಿರ್ತಕ್ಕಂಥ ಸಹಾಯ ಮುಳಬಾಗಿಲು ತಾಲೂಕಿನ ಜನತೆ ಪಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ವೆಂಕಟರಮಣ ಸ್ವಾಮಿ, ಆ ತಾಯಿಯ ಒಂದು ಆಶೀರ್ವಾದ ಅಣ್ಣನ ಮೇಲೆ ಇದ್ದು ಈ ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಸಲ ಶಾಸಕರಾಗಿಬಿಟ್ರೆ ಅವರ ಸೇವೆ ಹೆಂಗಿರುತ್ತೆ ಅಂತಕ್ಕಂಥದ್ದು ಅವಾಗ ಗೊತ್ತಾಗುತ್ತೆ. ಸಂಸ್ಥೆಗಳು ಎಲ್ಲ ಕೂಡ ಎಲ್ಲ ಮಕ್ಕಳಿಗೂ ಕೂಡ ಅನ್ನದಾನಕ್ಕೆ ಅಂದಲು ಫಸ್ಟೇ ಅನ್ನನವರು ಕೈ ಚಾಚಿದ್ರು ಮರ್ತಿದ್ದೀನಿ, ನನ್ನನ್ನು ಕ್ಷಮಿಸಬೇಕು. ಇದು ಎರಡನೇ ಸಹಾಯ ಅನ್ನವರದು. ದಯವಿಟ್ಟು ಆ ಒಂದು ಸ್ವಾಮಿ ಅವರ ಆಶೀರ್ವಾದ, ತುಂಬ ಕರುಣಾ ಹೃದಯರ ಆಶೀರ್ವಾದ ಆ ಅನ್ನನ ಮೇಲೆ ಇರಲಿ ಎಂದು ಇನ್ನೊಂದು ಸರಿ ಮತ್ತೊಮ್ಮೆ ನಾನು ಬೇಡ್ಕೊತೀನಿ. ತಿಮ್ಮವತಳ್ಳಿ ಪಂಚಾಯತಿ, ಮಲ್ಲನಾಯಕನಹಳ್ಳಿ ಪಂಚಾಯತಿ ಜೆ ಅಗ್ರಹಾರದಲ್ಲಿ ಇವತ್ತು ಏನು ಹೊಲ ಉಳಬೇಕಾದ್ರೆ ಶ್ರೀಮನ್ನಾರಾಯಣ ಸಿಕ್ಕಿದಂಥ
ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ರೌಂಡು ಉಳ್ಬೇಕಾದ್ರೆ ಶ್ರೀದೇವಿ ಭೂದೇವಿ ಸಮೇತ ಸಿಕ್ಕಿದ್ದಾರೆ. ಅದನ್ನು ಎತ್ಕೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಸುಮಾರು ಒಂದು 8 ವರ್ಷಗಳಿಂದ ಎಲ್ಲ ಊರಿನವರೆಲ್ಲ ಸೇರಿಕೊಂಡು ಎಲ್ಲ ಪಂಚಾಯತಿ ಎಲ್ಲ ಹಳ್ಳಿಯಿಂದ ಸುತ್ತಮುತ್ತ ಪಂಚಾಯತಿಗಳು ಎಲ್ಲರೂ ಸೇರಿಕೊಂಡು ಈ ಒಂದು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಆ ದೇವರ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರಿಗೆ ಎಲ್ಲ ಆರೋಗ್ಯ ಭಾಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಮೊದಲಿಗೆ ಬೇಡ್ಕೊಳ್ತೀನಿ ಆ ಅಪ್ಪನ್ನ. ಏನು ಇವತ್ತು ವೈಕುಂಠ ಶ್ರೀ ದೈವ ಅಂತ ಏನು ಕರಿತೀವಿ ನಾವು, ಶ್ರೀಮನ್ನಾರಾಯಣ ಶ್ರೀ ವೆಂಕಟೇಶ್ವರನ ಇವತ್ತು ಸಾಕ್ಷಾತ್ ಶ್ರೀಮನ್ನಾರಾಯಣ ಈ ಹೊಲದಲ್ಲಿ ಸಿಕ್ಕಿದಂಥ ಒಂದು ಸಂದರ್ಭದಲ್ಲಿ ಎತ್ಕೊಂಡ್ಬಂದು ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ 8ನೇ ವಾರ್ಷಿಕೋತ್ಸವವನ್ನು ಮಾಡ್ತಾಯಿದ್ದಾರೆ. ಮತ್ತು ಈ ಏನು ಇಲ್ಲಿ ಬೇಡಿಕೊಂಡಂಥ ಎಲ್ಲ ಬೇಡಿಕೆಗಳು ಈಡೇರ್ತವೆ. ಮತ್ತು ಎಲ್ಲ ಮಕ್ಕಳಿಗೂ ಅನಾರೋಗ್ಯ ಇದ್ದಾಗ ಬಂದು ಇಲ್ಲಿ ತಂದೆ ತಾಯಿಗಳು ಬಂದು ಬೇಡಿಕೊಂಡು ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಆ ಮಕ್ಕಳ ಆರೋಗ್ಯ ಉತ್ತಮವಾಗಿದೆ ಅಂತ ಇಲ್ಲೆಲ್ಲ ಹೇಳ್ತಾ ಇದ್ದಾರೆ. ನನಗೂ ಒಂದು ಸರಿ ಮುಂದೆ ಬಂದಂಥ ಒಂದು ಅನುಭವ ಆಗಿದೆ ಇಲ್ಲಿ. ಯಾಕಂದರೆ ಒಂದು ಸರಿ ಹೋದ ವರ್ಷ ನಾನು ಬಂದಿದ್ದೆ ಇಲ್ಲಿ, ಮತ್ತು ಈ ವರ್ಷನೂ ಕರೆಸಿ ಇವತ್ತು ಈ ಟ್ರಸ್ಟ್ ವತಿಯಿಂದ ನನ್ನನ್ನು ಈ ಒಂದು ಒಳ್ಳೆಯ ಒಂದು ದೇವಸ್ಥಾನದ ಒಂದು ಆ ಅಪ್ಪನ್ನೇ ನೋಡೋದಕ್ಕೆ ಒಂದು ಕಣ್ ತುಂಬಿಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಕರೆದು ಈ ಟ್ರಸ್ಟ್ ಅವರು ಎಲ್ಲ ನನ್ನನ್ನು ಈ ರೀತಿ ಒಂದು ಸನ್ಮಾನ ಮಾಡಿದ್ದಕ್ಕೆ ಆ ದೇವರಿಗೆ ಮೊದಲಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಏನು ಈ ದೇವಸ್ಥಾನ 8 ವರ್ಷಗಳ ವಾರ್ಷಿಕೋತ್ಸವ ನಡೀತಾ ಇದೆ. ಮುಂದಿನ ದಿನ ಇನ್ನೂ ಒಂದು ವಿಜೃಂಭಣೆಯಿಂದ ಆ ಅಪ್ಪನ ಒಂದು ಅನುಗ್ರಹ ಎಲ್ಲ ಜನಗಳಿಗೆ ಸಿಕ್ಕಿ ಜನ ಎಲ್ಲ ಬಂದು ಇಲ್ಲಿ ಜನಜಾತ್ರೆ ನಡಿಬೇಕು ಅಂತ ಮೊದಲಿಗೆ ಆ ದೇವರಲ್ಲಿ ಬೇಡ್ಕೊಳ್ತೇನೆ. ವಾರ್ಷಿಕೋತ್ಸವದ ವೇದಿಕೆಯಲ್ಲಿ ಒಂದು ಅಪರೂಪದ ದೃಶ್ಯ ಕಂಡುಬಂತು. ಈ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ರಥೋತ್ಸವದ ವಿಗ್ರಹಗಳು ಮತ್ತು ಕಾಣಿಕೆ ಹುಂಡಿಯನ್ನ ಶಂಭಯ್ಯ ಅವರು ಕೊಡುಗೆಯಾಗಿ ನೀಡಿದ್ರು. ಆದರೆ ಈ ವಿಚಾರವನ್ನ ಆಪ್ತರು ಮಾಧ್ಯಮಗಳ ಮುಂದೆ ಪ್ರಸ್ತಾಪಿಸಲು ಹೋದಾಗ ನಾನು ಮಾಡಿದ ಸಹಾಯವನ್ನ ಹೇಳಿಕೊಳ್ಳುವುದು ಬೇಡ ಅಂತ ಶಂಭಯ್ಯ ಅವರು ಸನ್ನೆ ಮಾಡುವ ಮೂಲಕ ತಮ್ಮ ಸರಳತೆಯನ್ನ ಮೆರೆದ್ರು. ಅವರ ಈ ನಡೆ ಅಲ್ಲಿ ನೆರೆದಿದ್ದ ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ದೇವಸ್ಥಾನದ ಟ್ರಸ್ಟಿಗಳು ಶಂಭಯ್ಯ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಮಾತನಾಡಿ, ಶಂಭಯ್ಯ ಅವರು ಕಳೆದ 2 ವರ್ಷಗಳಿಂದ ಈ ದೇವಾಲಯದ ಅಭಿವೃದ್ಧಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಸುಮಾರು 5,000 ಜನರಿಗೆ ಇವರು ಮಾಡಿಸಿದ ಅನ್ನ ಸಂತರ್ಪಣೆ ಇಂದಿಗೂ ಅವಿಸ್ಮರಣೀಯ. ಅವರ ರಾಜಕೀಯ ಜೀವನ ಯಶಸ್ವಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ರು. ಒಟ್ಟಾರೆ ಜೆ ಅಗ್ರಹಾರದ ಈ ವಾರ್ಷಿಕೋತ್ಸವವು ಭಕ್ತಿಯ ಜೊತೆಗೆ ಎಸ್ವೈ ಶಂಭಯ್ಯ ಅವರ ಜನಸೇವೆಯ ಗಾಥೆಗೂ ಸಾಕ್ಷಿಯಾಯಿತು. ಮುಂದಿನ ದಿನಗಳಲ್ಲಿ ಮುಳಬಾಗಿಲು ಕ್ಷೇತ್ರದ ರಾಜಕೀಯ ಚಿತ್ರಣಕ್ಕೆ ಇವರು ಯಾವ ರೀತಿ ಮುನ್ನುಡಿ ಬರೆಯುತ್ತಾರೆ ಕುತೂಹಲಕಾರಿಯಾಗಿದೆ. ಇದೇ ಕ್ಷಣದ ವಿಶೇಷ ಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ಟಿವಿ ಕರ್ನಾಟಕ. ನಾನು ನಿಮ್ಮ ಅಮೃತ ಗಣೇಶ್.